ಮಸಾಲೆನ ರುಬ್ಬಿ ಹಾಕ್ದೇನೆ ಸಿಂಪಲ್ಲಾಗಿ ನುಗ್ಗೆಕಾಯಿ ಒಂದು ಸಾರು ಮಾಡೋಣ ಬನ್ನಿ. ಈ ಒಂದು ಸಿಂಪಲ್ ನುಗ್ಗೆಕಾಯಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್, ರುಬ್ಬಿ ಹಾಕೋ ಅವಶ್ಯಕತೆ ಇಲ್ಲ, ಬೇಗ ಕೂಡ ಆಗುತ್ತೆ. ನೋಡಿ ಇಲ್ಲಿ ಎಣ್ಣೆ ಕೂಡ ಸ್ವಲ್ಪ ಬಿಸಿಯಾಗಿದೆ. ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ. ಜೀರಿಗೆ ಸ್ವಲ್ಪ ಚಟಪಟ ಅನ್ನುವಾಗ ಇದಕ್ಕೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಬೇಕಾದರೆ ಹಸಿಮೆಣಸಿನ್ಕಾಯಿ ಹಾಕೋಬೋದು ನೀವು. ನೋಡಿ ಇದು ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿರುವಂಥ ಇಲ್ಲಿ ಟೊಮೆಟೊನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಹಸಿ ವಾಸನೆ ಹೋದರೆ ಕೂಡ ಅವಾಗೆ ಕೂಡ ನಮಗೆ ಚೆನ್ನಾಗಿ ಬರೋದು ಸಾಂಬಾರು. ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಕಟ್ ಮಾಡಿರುವಂತಹ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಈ ಟೊಮೆಟೊದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರು ಹುಳಿ ಅಂಶ ಇದ್ದರೆ ಬೇಯೋದಿಲ್ಲ ಅಂತ ಹೇಳ್ತಾರೆ. ತೊಂದರೆ ಇಲ್ಲ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇಲ್ಲಿ ನಾನು ಸ್ವಲ್ಪ ಬೇಳೆನ ಬೇಯಿಸಿಟ್ಟಿದ್ದೆ, ಆ ಬೇಳೆ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ನುಣ್ಣಗೆ ಬೇಯಿಸಿದ್ದೆ ಬೇಳೆನ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳ ನೀವು ನೀರನ್ನು ಹಾಕ್ಕೊಳ್ಳಿ. ಬೇಳೆ ಬೇಯಿಸುವಾಗ ಸ್ವಲ್ಪ ನಾನು ಇಲ್ಲಿ ಅರಿಶಿನ ಪುಡಿ ಹಾಕಿದ್ದೆ. ನಂತರದಲ್ಲಿ ನಾವೇ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡ್ರು, ಈ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಒಂದು 2ರಿಂದ 3 kg ಅಷ್ಟು ಸಾಂಬಾರು ಪೌಡ್ರನ್ನ ಹೇಗೆ ಮಾಡೋದು ಅಂತ, ಅದೇ ಸಾಂಬಾರು ಪೌಡ್ರು. ನಂತರದಲ್ಲಿ ಸ್ವಲ್ಪ ಉಪ್ಪು, ಬೇಕು ಅನಿಸಿದ್ರೆ ನಿಮಗೆ ಸ್ವಲ್ಪ ಇಲ್ಲಿ ಕೊರಿಯಂಡರ್ ಪೌಡ್ರು ಅಥವಾ ಗರಂ ಮಸಾಲ ಹಾಕ್ಬೋದು. ನೋಡಿ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಕೊತ ಅಂತ ಕುದಿಸ್ಬಿಟ್ರೆ ಸಿಂಪಲ್ಲಾಗಿ ರೆಡಿಯಾಗುವಂಥ ನಮಗೆ ನುಗ್ಗೆಕಾಯಿ ಸಾರು ರೆಡಿಯಾಗುತ್ತೆ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ ನುಗ್ಗೆಕಾಯಿ ಬೇಯೋವರೆಗೆ ಕುದಿಸಿ ನೀವು. ನೋಡಿ ಈಗ ಚೆನ್ನಾಗಿ ನುಗ್ಗೆಕಾಯಿ ಕೂಡ ಬೆಂದಿದೆ. ಸಿಂಪಲ್ಲಾಗಿ ನಮಗೆ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಒಗ್ಗರಣೆ ಏನು ಹಾಕಬೇಕು ಅಂತಿಲ್ಲ, ಬೇಕು ಅನಿಸಿದ್ರೆ ನೀವು ಹಾಕೋಬೋದು, ಅಂದರೆ ಇಂಗಿನ ಒಗ್ಗರಣೆ ಹಾಕ್ಬೋದು. ನೋಡಿ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮಿಕ್ಸ್ ಮಾಡಿದ್ರೆ ಸಿಂಪಲ್ಲಾಗೂ ಈಸಿಯಾಗಿ ರೆಡಿಯಾಗುವಂಥ ನುಗ್ಗೆಕಾಯಿ ಸಾರು ರೆಡಿ. ನೀವು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು. ಹಾಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.